ಹೋಮ್ ಮೇಡ್ ಚಿಕನ್ ಬಿರಿಯಾನಿ ಸೂಪರ್. ಹಾಯ್ ಫ್ರೆಂಡ್ಸ್, ಇವತ್ತು ಸಿಂಪಲ್ ಆಗಿರೋ ಮುಸ್ಲಿಂ ಸ್ಟೈಲಲ್ಲಿ ಬಿರಿಯಾನಿ ಮಾಡ್ತಾಯಿದ್ದೀನಿ. ಚಿಕನ್ ಬಿರಿಯಾನಿ 1/2 ಕಿಲೋ ಚಿಕನ್ ತೊಗೊಂಡಿದ್ದೀನಿ. ಮತ್ತು ಈರುಳ್ಳಿ, ಸಾಂಬಾರು ಸೊಪ್ಪು, ಪುದೀನ, ಮೆಣಸಿನ್ಕಾಯಿ, ಒಂದು ಅರ್ಧ ಕ್ಯಾರೆಟು ಮತ್ತು ಒಂದು ಟೊಮಾಟೊ ಹಣ್ಣು ತೊಗೊಂಡಿದ್ದೀನಿ. ಮತ್ತು ಮೆಂತ್ಯ ಸೊಪ್ಪಿಲ್ಲ, ಸ್ವಲ್ಪ ಕಸ್ತೂರಿ ಮೆಂತ್ಯ ಹಾಕ್ಕೊಳ್ತೀನಿ ಇದಕ್ಕೆ ಬಿರಿಯಾನಿಗೆ. ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದೆ, ಎಷ್ಟು ಬೇಕೋ ಅಷ್ಟು ನಿಮಗೆ ತೋರಿಸ್ತೀನಿ, ಅಷ್ಟು ಹಾಕ್ಕೊಳ್ಳೋಣ. ಚಿಕನ್ಗೆ ಸ್ವಲ್ಪ ಮಸಾಲೆ ಹಾಕಿ ಸೈಡ್ಗಿಡೋಣ. ಚಿಕನ್ನ ಚೆನ್ನಾಗಿ ಅರಿಶಿನಾಗಿ ತೊಳೆದಿದೆ ಫ್ರೆಂಡ್ಸ್. ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೀನಿ 1 ಟೇಬಲ್ ಸ್ಪೂನು, ಧನಿಯಾ ಪೌಡ್ರು, ಅರಿಶಿನ, ಮತ್ತು 1 ಟೇಬಲ್ ಸ್ಪೂನು ರೆಡ್ ಚಿಲ್ಲಿ ಪೌಡರು, ಮತ್ತು ಸ್ವಲ್ಪ 1 ಟೇಬಲ್ ಸ್ಪೂನ್ ಉಪ್ಪು ಹಾಕೋಣ. ಮತ್ತು ಅರ್ಧ ಕಪ್ಪು ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಸೈಡ್ಗಿಡೋಣ. ಈಗ ಸೈಡ್ಗಿಡೋಣ. ಪಾತ್ರೆ ಇಡ್ತಾಯಿದ್ದೀನಿ, ಸ್ವಲ್ಪ ಎಣ್ಣೆ ಹಾಕೋಣ. ಚಕ್ಕೆ, ಲವಂಗ, ಯಾಲಕ್ಕಿ ಹಾಕಿದ್ದೀನಿ, ಸ್ವಲ್ಪ ಅಷ್ಟೇ ಹಾಕ್ತಾ ಇರೋದು, ಜಾಸ್ತಿ ಹಾಕಲ್ಲ. ಮತ್ತು 2 ತೇಜ್ಪತ್ತ. ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಬ್ರೌನ್ ಆಗೋವರೆಗೂ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಕೆಂಪು ಬಣ್ಣ ಬ್ರೌನ್ ಆಗಿ ಚೆನ್ನಾಗಿ ಕೆಂಪಾಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಇದು ಮನೇಲೆ ಗದ್ದೆದಕ್ಕಿ, ಇದು 1 ಲೋಟ ಗದ್ದೆ ಅಕ್ಕಿ ಮತ್ತು ಬೀಟಿ ರೈಸ್ 1 ಲೋಟ ತೊಗೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ವಾಶ್ ಮಾಡಿ ಸೈಡ್ಗಿಡೋಣ. ವಾಶ್ ಮಾಡಿದ್ದೀನಿ. ಈ ಅಕ್ಕಿಲಿ ಬಿರಿಯಾನಿ ತುಂಬ ಟೇಸ್ಟಿಯಾಗಿ ಬರುತ್ತೆ, ಚೆನ್ನಾಗಿರುತ್ತೆ ರೈಸು. ಈ ಕಡೆ ಈರುಳ್ಳಿ ಫ್ರೈ ಆಗ್ತಾಯಿದೆ. ಬೇಗ ಈರುಳ್ಳಿ ಫ್ರೈ ಆಗಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕಬೇಕು, ಆಗ ಈರುಳ್ಳಿ ಕೆಂಪಾಗುತ್ತೆ. ಈರುಳ್ಳಿ ಕಲರ್ ಚೇಂಜ್ ಆಗೈತೆ. ಇದ್ರ ಜೊತೆಗೆ ಸ್ವಲ್ಪ ಕಸ್ತೂರಿ ಮೆಂತ್ಯ ಹಾಕ್ತಾಯಿದ್ದೀನಿ, ಮೆಣಸಿನ್ಕಾಯಿ, ಪುದೀನ, ಸಾಂಬಾರು ಸೊಪ್ಪು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಮತ್ತು ಕ್ಯಾರೆಟು. ಈಗ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ, 2 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಮತ್ತು ಚೆನ್ನಾಗಿ ಫ್ರೈ ಆಗಬೇಕಿದು, ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ, ಧನಿಯಾ ಪುಡಿ, ರೆಡ್ ಚಿಲ್ಲಿ ಪೌಡರ್, ಸ್ವಲ್ಪ ಕಲ್ಲುಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಟೊಮೆಟೊ ಹಾಕ್ಕೊಳ್ಳೋಣ. ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಕಲರ್ ಹೇಗಿದೆ ಅಂತ. ಆಮೇಲೆ ಸ್ವಲ್ಪ ಮೊಸರು. ಇವಾಗ ಚಿಕನ್ ಹಾಕ್ಕೊಳ್ಳೋಣ. ಚೆನ್ನಾಗೀಗ ಮಿಕ್ಸ್ ಮಾಡಬೇಕು. ಇದನ್ನು ಎಲ್ಲ ಚೆನ್ನಾಗಿ ಮಸಾಲೆ ಎಲ್ಲ ಹೊಂದ್ಕೋಬೇಕು, ಹಂಗೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ಚಿಕನ್ ಸ್ವಲ್ಪ ಬೇಯಲಿ ಚಿಕನ್ನು. ಪ್ಲೇಟ್ ಕವರ್ ಮಾಡಿ ಚಿಕನ್ ಬೇಯಿಸೋಣ. ನೋಡಿ ಫ್ರೆಂಡ್ಸ್, ಚಿಕನ್ ಚೆನ್ನಾಗಿ ಬೆಂದೈತೆ. ನೋಡಿ ಮಸಾಲೆಯಲ್ಲಿ ಚಿಕನ್ ಚೆನ್ನಾಗಿ ಬೆಂದ್ಕೊಂಡೈತೆ. ಈಗ ಇದಕ್ಕೆ ಅಕ್ಕಿ ಹಾಕಿ ನೀರು ಹಾಕೋಣ. ಅಕ್ಕಿ ಹಾಕ್ತಾಯಿದ್ದೀನಿ, ಅಕ್ಕಿ ಹಾಕಿದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡೋಣ. ಅಕ್ಕಿ ಎಷ್ಟು ಹಾಕಿದ್ದೀವಿ ಅದ್ರ 2ರಷ್ಟು ನೀರು ಹಾಕಬೇಕು. ನೀರು ಹಾಕಿದ್ದೀನಿ. ಈಗ ಟೇಸ್ಟ್ ನೋಡಿ, ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು. ಎಲ್ಲ ಕರೆಕ್ಟ್ ಇದೆ. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಇದಕ್ಕೆ 1 ಕಪ್ ಹಾಲು ಹಾಕ್ತಾಯಿದ್ದೀನಿ. ಬಿರಿಯಾನಿ ಅನ್ನ ಸಾಫ್ಟಾಗಿ ಬರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಪ್ಲೇಟ್ನ ಕವರ್ ಮಾಡೋಣ. ಒಂದು ಅರ್ಧ ನಿಂಬೆ ರಸ ಹಾಕೋಣ ಇದಕ್ಕೆ. ಅಕ್ಕಿ ಎಲ್ಲ ಚೆನ್ನಾಗಿ ಬೆಂದಿದೆ. ಇದಕ್ಕೀಗ ದಮ್ ಕೊಡೋ ಟೈಮ್ ಬಂತು. ಮೇಲೆ ಸ್ವಲ್ಪ ಸಾಂಬಾರು ಸೊಪ್ಪು ಹಾಕಿ ಈಗ ಇದಕ್ಕೆ ದಮ್ ಕೊಡೋಣ. ಗ್ಯಾಸ್ನ ಸಿಮ್ಮಲ್ಲಿಟ್ಟು ಒಂದು 5 ಮಿನಿಟು ಅಥವಾ 10 ಮಿನಿಟು ದಮ್ ಕೊಡೋಣ. ನೋಡೋಣ ಫ್ರೆಂಡ್ಸ್, ಫೈನಲಿ ಬಿರಿಯಾನಿ ರೆಡಿಯಾಗಿದೆ. ನೋಡ್ತಾ ಇರ್ಬೋದು ನೀವು. ನೋಡಿ ಹೇಗೆ ರೆಡಿಯಾಗಿದೆ ಅಂತ. ಚೆನ್ನಾಗಿ ಅಕ್ಕಿ ಎಲ್ಲ ಬೆಂದಿದೆ. ಟೇಸ್ಟ್ ಹೇಗಿದೆ ನೋಡೋಣ ಫ್ರೆಂಡ್ಸ್. ಮೊಸರು ಬಜ್ಜಿ ಜೊತೆ ನೋಡೋಣ ಟೇಸ್ಟ್ ಹೇಗಿದೆ ಅಂತ. ಟ್ರೈ ಮಾಡೋಣ ಫ್ರೆಂಡ್ಸ್. ಚಿಕನ್ನು ಚೆನ್ನಾಗಿ ಬೆಂದಿದೆ. ಮೊಸರು ಬಜ್ಜಿ ಬಿರಿಯಾನಿ ಅಂತೂ ಸೂಪರಾಗಿದೆ, ನೋಡ್ಬೋದು. ಸೂಪರಾಗಿದೆ ಫ್ರೆಂಡ್, ಟ್ರೈ ಮಾಡಿ ಒಂದ್ಸರಿ. ಟೇಸ್ಟ್ ಅಂತೂ ಸೂಪರಾಗಿ ಬಂದಿದೆ, ಟ್ರೈ ಮಾಡಿ ಒಂದ್ಸರಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.